ಇದೀಗ ನಾನು ಸನತ್ ಅವರು ಮಾತಾಡ್ತೀನಿ, ಬಿಜೆಪಿಯ ವಕ್ತಾರರು. ಸನತ್, ನನ್ನ ಪಾಯಿಂಟ್ ಇಷ್ಟೇ ಇಲ್ಲಿ. ನಾವು ಸುಮಾರು ಒಂದೊಂದು ವಾರಕ್ಕಿಂತ ಮುಂಚೆ ಇದೇ ವೇದಿಕೆಯಲ್ಲಿ ತುಂಬ ಚರ್ಚೆ ಆಗ್ತಾ ಇದ್ದು ಜಾತಿಗಣತಿ ವಿಚಾರ. ಜಾತಿಗಣತಿ ನಿಲ್ಲದಂತೆ ಚರ್ಚೆ ಆಗ್ತಾ ಇತ್ತು. ಹೀಗಂತೆ ಹಾಗಂತೆ, ಅವರು ಕೊಟ್ಬಿಡ್ತಾರಂತೆ, ಇವರು ಕೊಟ್ಬಿಡ್ತಾರಂತೆ, ಅವರೇ ಜಾಸ್ತಿ ಅಂತೆ, ಹೀಗೆಲ್ಲ ಚರ್ಚೆ ಆಗ್ತಿತ್ತು. ಇದರ ನಡುವೆ ಇದೊಂದು ಅಟ್ಯಾಕ್ ಆದಮೇಲೆ ನಾನು ಗಮನಿಸ್ತಾ ಇದ್ದೆ ಸೋಷಿಯಲ್ ಮೀಡಿಯಾದ ಒಂದು ವಿಷಯ ಶುರುವಾಯಿತು. ಏ ದಡ್ರಾ, ನಿಮ್ಮನ್ನ ಟೆರರಿಸ್ಟ್ ಬಂದ್ಬಿಟ್ಟು ಲಿಂಗಾಯತನ ನೀನು, ಗೌಡನ ನೀನು ಕುರುಬಾನ ಅಂತ ಕೇಳಲಿಲ್ಲ ಕಣೋ, ಹಿಂದೂನ ಮುಸ್ಲಿಮ ಅಂತ ಕೇಳ್ದ ಕಣೋ, ಎಚ್ಚೆತ್ಕೊಳ್ಳೋ ನೀನು, ನಿನಗೇನು ಬುದ್ಧಿ ಇಲ್ವೇನೋ, ನೀವು ಎದ್ದು ಬನ್ನಿ ಅಂತ ಒಂದು ಕ್ಯಾಂಪೇನ್ ಶುರುವಾಯಿತು. ಅದಾದ ಮೇಲೆ ನಾನು ಯಾವುದೇ ರಾಜ್ಯದ ಕಡೆಯಿಂದ ಜಾತಿಗಣತಿ ಸರ್ವೆ ಬಗ್ಗೆ ಯಾರೊಬ್ಬರು ಮಾತಾಡಿದ್ದು ನಾನು ಕೇಳಿಲ್ಲ. ಪರ್ಸ್ನಲಿ ಕೇಳಿ ಅಕಸ್ಮಾತ್ ಮಾತಾಡಿದರೆ ನನಗೆ ಗೌಡ್ರು ನೀವು ನಂಗೆ ತಿಳಿಸ್ಕೊಡಿ. ಇದೊಂದು ಭಾಗ. ಇದಾದಮೇಲೆ ನಾವು ತುಂಬ ಚರ್ಚೆ ಮಾಡ್ತಿರೋದು ಹಿಂದೂ ಮುಸ್ಲಿಂ. ಇದು ಇಂಡಿಯಾ ಪಾಕಿಸ್ತಾನ ಅಂತ ಆಗಬೇಕಾಗಿತ್ತಾ, ಹಿಂದೂ ಮುಸ್ಲಿಂ ಅಂತ ಆಗಬೇಕಾಗಿತ್ತ? ನನ್ನ ಪಾಯಿಂಟ್ ಇಲ್ಲಿ ಸೂಕ್ಷ್ಮ ವಿಚಾರ ಅದು ಅಲ್ಲಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು 30 ಕೋಟಿ ಮುಸ್ಲಿಮ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ ಇದ್ದಾರೆ, 30 ಕೋಟಿ ಸರಿ ಸುಮಾರಾಗಿದ್ದಾರೆ. ಬಟ್ ಇಲ್ಲಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಚರ್ಚೆಗೂ ಬರ್ತಾ ಇರುತ್ತೆ, ಆಲ್ ಮುಸ್ಲಿಮ್ಸ್ ಆರ್ ನಾಟ್ ಟೆರರಿಸ್ಟ್ ಬಟ್ ಆಲ್ ಟೆರರಿಸ್ಟ್ ಆರ್ ಮುಸ್ಲಿಮ್ಸ್ ಅಂತ. ಇದು ಒಂದೆಲ್ಲ ಕಡೆಗೂ ಚರ್ಚೆಗೆ ಬರುವಂತ ಹೆಗಡೆ ಅವರು ಹೇಳಿದ್ದಾರೆ, ಹೇಳಿ. ಚರ್ಚೆಗೆ ಬರುವಂಥ ವಿಚಾರ. ಆದರೆ ಇಲ್ಲಿ ಪಾಕಿಸ್ತಾನದಿಂದ ಬಂದರು ಅಂತಕ್ಕಂಥದ್ದು ಅದು ಪದೇ ಎಲ್ಲೋ ಒಂದು ಕಡೆ ಅವ್ರ ಜೊತೆಗೆ ಲಿಂಕ್ ಇರುವಂಥದ್ದು ಏನಿದೆಯಲ್ಲ, ಎಲ್ಲೋ ಒಂದು ಕಡೆ ಸ್ಯಾಟಲೈಟ್ ಲಿಂಕ್ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಸ್ಲೀಪರ್ ಸೆಲ್ಸ್ ಇರ್ಬೋದು, ಅಲ್ಲಿಂದ ಆಕ್ಟಿವೇಟ್ ಮಾಡ್ತಾರೆ, ಇಲ್ಲಿ ಅಟ್ಯಾಕ್ ಮಾಡಿ. ಮತ್ತೆ ಇನ್ನೊಂದು ನಾವು ಈ ಪರ್ಟಿಕ್ಯುಲರ್ ಅಟ್ಯಾಕಿನ ವಿಚಾರವನ್ನು ನೋಡಬೇಕಾದ್ರೆ ಆರ್ಮಿ ಚೀಫ್ ಒಂದು ಹೇಳಿಕೆ ಕೊಡ್ತಾರೆ, ಕಾಶ್ಮೀರ ನಮ್ಮ ಇದು ನರನಾಡಿ ಇದ್ದಂಗೆ, ಅದನ್ನು ನಾವು ಬಿಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಈ ಮನೆ ಖಾಲಿ ಮಾಡಿರಬೇಕು, ಮನೆ ಖಾಲಿ ಮಾಡಿದಾನೆ, ಹೆಂಡತಿ ಮಕ್ಕಳನ್ನ ಫಸ್ಟ್ ಕಳಿಸ್ತಾ, ಜೊತೆಲಿ ಆಮೇಲೆ ಇವನು ಓಡೋದ. ಅವ್ರ ಜೊತೆಗೆ ಈಗ 5,000 ಜನನು ರೆಸಿಗ್ನೇಷನ್ ಕೊಡ್ತಾ ಇದ್ದಾರೆ ಅಲ್ಲಿ. ಅದು ಒಂದಾದ್ರೆ ಅಲ್ಲಿ ಅದಾದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಲಷ್ಕರ್ ತೋಯಬದವರು ಅವ್ರು ಯಾರೋ ಚೀಫ್ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾನೆ, ನಾವು ಅದನ್ನ ಬಿಡಕ್ ಆಗೋದಿಲ್ಲ, ಅದಕ್ಕೋಸ್ಕರ ಧ್ವನಿ ಎತ್ತಬೇಕು ಅಂತಕ್ಕಂಥ ಒಂದು ಭಾಷಣವನ್ನ, ದಮ್ದಾರ್ ಭಾಷಣವನ್ನ ಆ ಏರಿಯಾದಲ್ಲಿ ಜಾಗದಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಇದಾಗತ್ತೆ ಈ ರೀತಿ ಒಂದು ಅಟ್ಯಾಕ್. ಎಲ್ಲ ಒಂದ್ ಕಡೆ ಅವರ ಲಿಂಕ್ ಇರುವಂಥದ್ದು ಪದೇ ಸಾಬೀತಾಗ್ತಾ ಇದೆ. ಹೀಗೆ ಕಾಶ್ಮೀರ ಮುಂಬೈ ದಾಳಿಯಲ್ಲಿ ಅಟ್ಯಾಕ್ ಆಗಿ ಹಿಡಿದಿರ್ತಕ್ಕಂಥ ಉಗ್ರನ ಸಾಕ್ಷ್ಯಾಧಾರಗಳನ್ನ ನಾವು ಕೊಟ್ಟಂತ ಸಂದರ್ಭದಲ್ಲೂ ಸಮೇತ ಅವ್ರು ಏನು ಉತ್ತರ ಕೊಟ್ಟರು ನಮ್ಗೆ, ನಮ್ಮನ್ನ ಅಲ್ವೇ ಅಲ್ಲ ಅಂದ್ಬಿಟ್ರು, ಅವರು ನಮ್ಮನ್ನ ಅಲ್ಲೇ ಅಲ್ಲ ಅಂತ ಅಂದ್ಬಿಟ್ರು, ಒಪ್ಕೊಳ್ಳಿಲ್ಲ. ಅದಾದ್ಮೇಲೆ ಹಿಂದಿನ ಯುದ್ಧಗಳಲ್ಲೂ ಅವ್ರು ನೋಡಿದ್ದಾರೆ, ಸತ್ತಂತ ಸೈನಿಕರು ನಮ್ಮವರು ಅಂತ ಒಪ್ಕೊಳ್ಳಿಲ್ಲ. ಇದು ಯಾವ್ದೋ ನಿಮ್ಮ ಕಾರ್ಗಿಲ್ ವಾರಲ್ಲಿ ಸತ್ತವ್ರು ನಮ್ಮವರು ಅಂತ ಒಪ್ಕೊಳ್ಳೇ ಇಲ್ಲ ಅವರು. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಟೆರರಿಸ್ಟ್ಗೂ ಇವತ್ತು ಅವರು ಆರ್ಮಿ ಚೀಫ್ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಅವರಿಗೆ ಏನೋ ಪೋಷಣೆ ಕೊಟ್ಟಿರುವಂತದ್ದು ನಾವು ಇವರಿಗೋಸ್ಕರ ಅಮೆರಿಕ ಹೌದು 30 ವರ್ಷದಿಂದ ಕೊಡ್ತಾ ಬರ್ತಾ ಇದೀವಿ, ಅದರಿಂದಾಗಿ ಈ ರೀತಿ ಇದಾಗ್ತಾ ಇದೆ. ನೋಡಿ, ಒಂದು ನಮಗಿರೋದಿಷ್ಟೇ, ನಮ್ಮ ಬೇಡಿಕೆ ಇರೋದಿಷ್ಟೇ, ನೀವು ಯಾವುದೋ ಉಗ್ರಗಾಮಿ ಚಟುವಟಿಕೆಗಳನ್ನ ನೀವು ಮಾಡ್ತಾ ಇದ್ದೀರಲ್ಲ, ಅದನ್ನ ಹತ್ತಿಕ್ಕೆ ಅದಕ್ಕೆ ಹೇಳಿದ್ದು ಹಿಂದೂ ಮುಸ್ಲಿಂ ಇಶ್ಯೂನ, ಇದು ಇಂಡಿಯಾ ಪಾಕಿಸ್ತಾನ ಬಂದಿರ್ತಕ್ಕಂಥ ಟೆರರಿಸ್ಟ್ಗಳು ಪಾಕಿಸ್ತಾನ, ಆಯ್ತಾ? ಹಾಗಾಗಿ 1-2 ದೇಶಗಳ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಹತ್ಯೆ, ನಮ್ಮವ್ರ ಇವರಲ್ವಾ, ಮನುಷ್ಯರಲ್ವಾ, ಬಂದು ಕೊಲ್ತಾರೆ ಅಂತ ಆದಂತ ಸಂದರ್ಭದಲ್ಲಿ, ಹೌದು ಆಬ್ವಿಯಸ್ಲಿ ಅವರು ಟೆರರಿಸ್ಟ್ಗಳೇ ಬಂದು ಕೊಂದಿರುವಂತದ್ದು, ಅವರಿಗೆ ಅಲ್ಲಿ ಲಿಂಕ್ ಇದೆ ಅಂತಕ್ಕಂಥದ್ದು ಅವರೇ ಒಪ್ಕೋತಾ ಇದ್ದಾರೆ, ಡೈರೆಕ್ಟ್ಲಿ ಒಪ್ಕೋತಾ ಇದ್ದಾರೆ ಅವರು ಒಂದೊಂದು ಹಂತದಲ್ಲಿ ಅವ್ರು ಕೊಡುವಂತ ಸ್ಟೇಟ್ಮೆಂಟ್ಗಳಲ್ಲಿ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅವ್ರು ಖಾಲಿ ಮಾಡ್ತಾ ಇದ್ದಾರೆ, ಮತ್ತೆ ಆರ್ಮಿನ ತಂದು ನಿಲ್ಲಿಸ್ತಾ ಇದ್ದಾರೆ, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಏನು? ಅವರಿಗೆ ಸಹಜವಾಗಿ ಭಯ ಇದೆ, ಅದೇನೋ ಕಳ್ಳನ್ ಮನ್ಸು ಹುಳ್ಳೊಳಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಪರಿಸ್ಥಿತಿ ಇವತ್ತು ಪಾಕಿಸ್ತಾನದಲ್ಲಿ ಇದೆ. ಆಮೇಲೆ ಇನ್ನೊಂದು, ಪಾಕಿಸ್ತಾನಕ್ಕೆ ಅವರು ಉಗ್ರರ ಪೋಷಣೆನ ಮಾಡ್ಕೊಂಡ್ ಬಂದ್ರಲ್ಲ, ಕೆಲವೊಂದು ಟೈಮ್ ಅವ್ರ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಇವತ್ತು ಎಲ್ಲೋ ಒಂದ್ ಕಡೆ 7 ಜನ 8 ಜನ ಸತ್ತಿದ್ದಾರೆ, ಅವ್ರ ಮೇಲೆ ಅಟ್ಯಾಕ್, ಅವ್ರನ್ನೂ ಸುಡುತ್ತದು. ಅದು ಅವ್ರು ಅದನ್ನ ಅರ್ಥ ಮಾಡ್ಕೊಂತಿಲ್ಲ, ಅದು ನಮ್ಮ ಮೇಲೆ ದೂಷಣೆ ಮಾಡುವಂತದ್ದು. ನೀವು ಎಷ್ಟು ಆರ್ಮಿನ ತಂದು ನಿಲ್ಸಿ, ನಿಮ್ಮ ಒಳಗಡೆ ಇರೋ ಅಂತರ್ವಿದ್ಯೆ ನಿಲ್ಸ್ಕೊಳ್ಳಿ ಫಸ್ಟ್, ಅದಾದ್ಮೇಲೆ ಥ್ರೆಟ್ ಆಗ್ಬೇಡಿ. ಈಗ ಒಂದು ಯುದ್ಧ ಮಾಡುವಂತ ಸ್ಥಿತಿಯಲ್ಲಿ ಈಗ ನಾವು ಭಾರತ ಇದ್ದೀವಿ, ನಾವು ಯುದ್ಧ ಮಾಡಬಹುದೆಲ್ಲ ಓಕೆ. ಯುದ್ಧದ ಪರಿಣಾಮಗಳು ನಾವು ಯುಕ್ರೇನ್ ರಷ್ಯಾನೇ ನೋಡ್ತಾ ಇದ್ದೀವಿ, ಅಥವಾ ಇಸ್ರೇಲ್ ಗಾಜಾ ಈ ಒಂದು ವಾರ್ ನೋಡ್ತಾ ಇದ್ದೀವಿ. ಹಿಂದೆ ಕೂಡ ಹಲವಾರು ವಾರಗಳು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಕಾರ್ಗಿಲ್ ವಾರ್ ಕೂಡ ನಾವು ನೋಡಿದ್ದೀವಿ. ನೀವಂತೂ ಖುದ್ದು ಗ್ರೌಂಡ್ನಲ್ಲಿ ಇದ್ದು ನೋಡಿರ್ತಕ್ಕಂಥವ್ರು ನೀವು ನಿಮ್ಮ ಸರ್ವಿಸಲ್ಲಿ. ಸೊ ನನ್ನ ಪ್ರಶ್ನೆ, ಯುದ್ಧ ಮತ್ತು ಅದರ ಪರಿಣಾಮಗಳು ಕೇಳಿಸ್ತಿಲ್ಲ ಸರ್. ಯುದ್ಧ ಮತ್ತು ಪರಿಣಾಮಗಳು, ಯುದ್ಧ ಮಾಡೋ ಸ್ಥಿತಿಯಲ್ಲಿ ಈಗ ನಾವಿದ್ದೀವಾ? ನಾವು ಯುದ್ಧವನ್ನು ಮಾಡೇ ಪಾಕಿಸ್ತಾನವನ್ನು ಜಯಿಸಬೇಕಾ, ಅಥವಾ ಪಾಕಿಸ್ತಾನಕ್ಕೆ ಏನು ಸಪ್ಲೈಸ್ ಇದೆಯೋ ಅದನ್ನು ಸ್ಟಾಪ್ ಮಾಡಿದ್ರೆ ಸಾಕ ನಾವು ಅಂತ?
ಭಾರತ ಯಾವತ್ತೂ ಯುದ್ಧಕ್ಕೆ ಸಿದ್ಧವಾಗಿದೆ. ಪಾಕಿಸ್ತಾನಕ್ಕೆ ಯಾವತ್ತೂ ಹೆದರುವಂಥ ಸ್ಥಿತಿಯಲ್ಲಿ ಭಾರತ ಇರಲೇ ಇಲ್ಲ. ನಮ್ಮ ಸೈನಿಕರು ಸಿದ್ಧರಾಗಿದ್ದಾರೆ. ನಮ್ಮ ಅಂತಾರಾಷ್ಟ್ರೀಯ ಒಪಿನಿಯನ್ ನಮ್ಮ ಪರವಾಗಿದೆ. ಯುದ್ಧ ಯಾವಾಗ ಬೇಕಾದರೂ ಭಾರತ ಮಾಡುವ ಸ್ಥಿತಿಯಲ್ಲಿದೆ. ಆದರೆ ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಅನ್ನುವಂತಹ ನಿರ್ಣಯವನ್ನು ನಮ್ಮ ರಾಜತಾಂತ್ರಿಕರು ತಗೊಳ್ಬೇಕಾಗಿದೆ. ಈ ಕಾಲಘಟ್ಟದಲ್ಲಿ ನಾವು ಸೈನಿಕರ ಮನೋಬಲವನ್ನು ಹೆಚ್ಚಿಸಬೇಕೇ ಹೊರತು ನಾವು ಹಿಂದೂ ಮುಸ್ಲಿಂ ಅಂತ ಅನ್ನೋ ಮಾತುಗಳನ್ನಾಡಿ ನಾವು ಅವರ ಮನೋಬಲವನ್ನು ಕುಗ್ಗಿಸಬಾರ್ದು. ನಾನು 37 ವರ್ಷ ಆರ್ಮ್ ಫೋರ್ಸಸ್ಸಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಕಾಶ್ಮೀರ, ನಕ್ಸಲೈಟ್ ಏರಿಯಾ, ನಾರ್ತ್ ಈಸ್ಟ್ನ ಇನ್ಸರ್ಜೆಂಟ್ಸ್ ಮತ್ತು ನಮ್ಮದೇ ಆದ ವೀರಪ್ಪನ್, ನಮ್ಮ ರಾಜ್ಯದ ನಮ್ಮ ಪ್ರಾಂತ್ಯದಲ್ಲಿದ್ದಂಥ ವೀರಪ್ಪನ್ ಟೆರರಿಸ್ಟ್ ಜೊತೆಯಲ್ಲೆಲ್ಲ ಹೋರಾಡಿದ್ದೇನೆ. ನಾನು ಕೆಲಸಕ್ಕೆ ಸೇರಿದಾಗ ಆರ್ಮ್ ಫೋರ್ಸ್ಗಳಲ್ಲಿ ಇದ್ದಂತಹ ಮನೋಬಲ ಇವತ್ತು ಇದ್ದ ಹಾಗೆ ನನಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಕಾರಣ ನಮ್ಮ ರಾಜಕಾರಣಿಗಳು ಇವತ್ತು ಕೂತ್ಕೊಂಡು ನೀನು ಹಿಂದೂ, ನೀನು ಮುಸಲ್ಮಾನ ಅಂತ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರೋದು ಅವನನ್ನು ನಮ್ಮ ಮನೋಬಲವನ್ನು ಕುಗ್ಸಿದೆ. ಇಟ್ ಹ್ಯಾಸ್ ಪರ್ಕ್ಯುಲೇಟೆಡ್ ಈವನ್ ಡೌನ್ ಟು ದಿ ಸೋಲ್ಜರ್ ಇನ್ ದ ಫೀಲ್ಡ್, ವಿಚ್ ಇಸ್ ಎ ವೆರಿ ವೆರಿ ಬ್ಯಾಡ್ ಡೆವಲಪ್ಮೆಂಟ್. ಆರ್ಮ್ ಫೋರ್ಸ್ಗಳ ಪರಂಪರೆ ಭಾರತದಲ್ಲಿ ಹೇಗಿತ್ತು ಅಂತ ಅಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡೋದು, ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡದ ರೀತಿಯಲ್ಲಿ ನಮ್ಮ ಕಮಾಂಡರ್ಸ್ ಅವರನ್ನು ಒಂದು ರಾಷ್ಟ್ರೀಯ ಭಾವನೆಯನ್ನು ಮಾತ್ರ ಇಟ್ಕೊಳ್ಳೋ ರೀತಿಯಲ್ಲಿ ಒಂದು ಆರ್ಗನೈಸೇಷನನ್ನು ಸೃಷ್ಟಿ ಮಾಡಿದರು. ಆದರೆ ಇತ್ತೀಚಿನ ಈ ರಾಜಕೀಯ ಬೆಳವಣಿಗೆಗಳು, ಈಗ ಯಾರೇ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೊಂದು ಕಮ್ಯೂನಲ್ ಕಲರ್ ಕೊಡೋದಿದೆಯಲ್ಲ, ಇದು ಬಹಳ ಕೆಟ್ಟದ್ದು. ಇದು ಒಂದು ಸಿಪಾಯಿಯ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ? ಇವತ್ತು ಸಿಪಾಯಿ ಅನ್ಎಜುಕೇಟೆಡ್ ಅಲ್ಲ, ಅವನು ಟಿ ವಿ ನೋಡ್ತಾನೆ, ಅವನು ಮೀಡಿಯಾ ನೋಡ್ತಾನೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಅವನ ಮನಸ್ಸು ಕಲುಷಿತವಾಗ್ತಾ ಇದೆ. ಅದನ್ನು ದಯವಿಟ್ಟು ರಾಜಕಾರಣಿಗಳು ಮಾಡಬೇಡಿ, ಯಾವುದೇ ಪಕ್ಷದವರಾದರೂ ಸರಿ, ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ನಾನು ಬೇಡ್ಕೊಳ್ತೇನೆ. ಯಾಕೆ ಅಂತ ಅಂದರೆ ಹೋರಾಡೋನು ಆ ಸಿಪಾಯಿಯ ಮನೋಬಲ ಬಹಳ ಮುಖ್ಯ. ನೀವು ಬರೀ ಮಾತಾಡ್ತೀರಾ ಹೊರತು ನೀವು ಗಡಿಗೆ ಹೋಗಿ ಯುದ್ಧ ಮಾಡಲ್ಲ. ಹಾಗಂದ ಮಾತ್ರಕ್ಕೆ ನೀವು ದೇಶದ್ರೋಹಿಗಳು ಅಂತಲ್ಲ. ನೀವು ಈ ಧರ್ಮದ ವಿಚಾರಗಳನ್ನು ಮತ್ತೆ ಮತ್ತೆ ಮುಂದಕ್ಕೆ ತಂದು ನಿಮ್ಮ ಎಲೆಕ್ಷನ್ ಇಶ್ಯೂಗಳನ್ನಾಗಿ ಮಾಡುವುದು, ಮತ್ತು ಯಾವುದೇ ಒಂದು ಘಟನೆ ಆದರೆ ಅದಕ್ಕೆ ಒಂದು ಕಮ್ಯುನಲ್ ಕಲರ್ ಕೊಡುವಂಥದ್ದು ಏನಿದೆ, ಇದು ತೀರಾ ರಾಷ್ಟ್ರ ವಿರೋಧಿಯಾದ ಧೋರಣೆ ಅನ್ನೋದು ನನ್ನ ಸ್ವ ಅನುಭವದಿಂದ ಬಂದಂತಹ ಒಂದು ಕಮಿಟ್ಮೆಂಟ್, ಒಂದು ಭಾವನೆ. ಫೈನ್ ಸರ್, ಫೈನ್.